ಹರೇ ಶ್ರೀನಿವಾಸ. ಮಹಾಭಾರತ ಕಥಾಮೃತಕ್ಕೆ ಸ್ವಾಗತ. ಚಂದ್ರವಂಶದ ರಾಜನಾಗಿರುವಂತಹ ಶಂತನು ಮಹಾರಾಜನ ಪತ್ನಿ ಗಂಗೆ ತನಗೆ ಹುಟ್ಟಿದಂತಹ 7 ಮಕ್ಕಳನ್ನು ಕೂಡ ನದಿಗೆ ಹಾಕ್ತಾಳೆ. 8ನೇ ಮಗುವನ್ನು ಹಾಗೆ ನದಿಗೆ ಹಾಕಲು ಹೋದಾಗ ಶಂತನು ಮಹಾರಾಜನಿಗೆ ಬಂದಂತಹ ಸಿಟ್ಟು, ಕೋಪ, ಆಕ್ರಂದನ ಅವಳನ್ನು ತಡೆಯುತ್ತೆ. ಆಗ ಗಂಗೆಗೆ ಹೋಗಿ ಪ್ರಶ್ನೆಯನ್ನು ಮಾಡ್ತಾನೆ. ಹುಟ್ಟಿದ ಪ್ರತಿಯೊಂದು ಮಗುವನ್ನು ಕೂಡ ನೀನು ಯಾಕೆ ನದಿಗೆ ಎಸಿತಾ ಇದೆಯಾ? ಹೀಗೆ ಹಾಕಬೇಡ, ಯಾಕಂದರೆ ಆ ಮಕ್ಕಳು ನಿನಗೆ ಮಾತ್ರ ಅಲ್ಲ, ನನಗೂ ಕೂಡ ಹಕ್ಕಿದೆ ಆ ಮಕ್ಕಳ ಮೇಲೆ ಅಂತ ಕೇಳಿದಾಗ ಆ ಗಂಗೆ ಮತ್ತೆ ಉತ್ತರವನ್ನು ನೀಡ್ತಾಳೆ. ನಾನು ಮದುವೆ ಆಗುವಂತಹ ಸಂದರ್ಭದಲ್ಲೇ ನಿನಗೆ ಹೇಳಿದ್ದೆ, ನನ್ನ ಸ್ವಾತಂತ್ರ್ಯವನ್ನಾಗಲಿ ನಾನು ಮಾಡುವಂತಹ ಕೆಲಸವನ್ನಾಗಲಿ ಯಾವುದನ್ನು ನೀನು ಪ್ರಶ್ನೆ ಮಾಡುವಂತಿಲ್ಲ ಅಂತ. ನೀನು ಆ ವಚನವನ್ನು ಇಂದು ಭಂಗ ಮಾಡಿದೆ, ಹಾಗಾಗಿ ಇನ್ನು ನಾನು ನಿನ್ನೊಟ್ಟಿಗೆ ಇರಲಾರೆ ಅಂತ ಹೇಳೋ ಮಾತಿನ ಜೊತೆಗೆ ನಾನು ಯಾರು, ನಾನು ಯಾಕೆ ಈ ಭೂಲೋಕಕ್ಕೆ ಬಂದೆ, ನಿನ್ನೊಡನೆ ಯಾಕೆ ಸಂಸಾರವನ್ನು ಮಾಡಿದೆ ಎನ್ನುವಂತಹ ಎಲ್ಲ ವಿಚಾರವನ್ನು ಗಂಗೆ ಅಲ್ಲಿ ಹೇಳ್ತಾ ಹೋಗ್ತಾಳೆ. ಅದೊಂದು ದಿನ ಇಂದ್ರ ದೇವಾನುದೇವತೆಗಳನ್ನು ಸಭೆ ಕರೆದಂತಹ ಗಹನವಾದಂತಹ ವಿಚಾರವೊಂದನ್ನು ಅಲ್ಲಿ ಚರ್ಚೆ ಮಾಡಲಿಕ್ಕೆ ಅಲ್ಲಿ ಒಂದು ದೇವಸಭೆ ನಡೆದಿತ್ತು. ಅಂತಹ ಸಂದರ್ಭದಲ್ಲಿ ಅಲ್ಲಿ ತಪೋ ಸಾಧಕರನ್ನು ಮತ್ತು ದೇವಾನುದೇವತೆಗಳನ್ನು, ಹಲವಾರು ರೀತಿಯ ಜ್ಞಾನಿಗಳನ್ನು, ಮಹರ್ಷಿಗಳನ್ನು ಎಲ್ಲರನ್ನೂ ಇಂದ್ರ ಆ ಸಭೆಗೆ ಆಹ್ವಾನವನ್ನು ನೀಡಿದ್ದ. ಅದರಂತೆಯೇ ಈ ಚಂದ್ರವಂಶದ ರಾಜನಾಗಿರುವಂತಹ ಮಹಾಭಿಷಿಕನನ್ನು ಕೂಡ ಅವರು ಆ ಸಭೆಗೆ ಆಹ್ವಾನಿಸಿದರು. ಈ ಮಹಾಭಿಷಿಕನು ಹಲವಾರು ರಾಜಸೂಯ ಯಾಗಗಳನ್ನು ಮತ್ತು ಹಲವಾರು ಹೋಮ ಹವನಗಳನ್ನು ಮಾಡುವ ಮೂಲಕ ಆ ರಾಜಾಭಿಷಿಕನಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗಿರುತ್ತೆ. ಅಂತಹ ಹೊತ್ತಿನಲ್ಲಿ ಅವನನ್ನೂ ಕೂಡ ಆ ಇಂದ್ರ ಸಭೆಗೆ ಆಹ್ವಾನ ಮಾಡಿರ್ತಾರೆ. ಆ ಸಭೆಗೆ ವಾಯುದೇವರ ಆಗಮನ ಆಗ್ತಾ ಇದ್ದಂತೆ ನವಿರಾದ ಗಾಳಿ ಬೀಸಲಿಕ್ಕೆ ಆರಂಭ ಆಗುತ್ತೆ. ಅದನ್ನು ಕಂಡಂತಹ ರಾಜಾಭಿಷಿಕನು ಗಂಗೆಯನ್ನು ನೋಡ್ತಾನೆ. ಆ ಗಂಗೆಯ ಒಂದು ಅಂದಕ್ಕೆ ಸೋತು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೂತು ಬಿಡ್ತಾನೆ. ಆ ಒಂದು ನೋಟವನ್ನು ನೋಡಿದಂತಹ ಗಂಗೆ ಅವನನ್ನು ತಿರುಗಿ ನೋಡ್ತಾನೆ. ಈ ಒಂದು ಘಟನೆ ಕಂಡಂತಹ ಇಂದ್ರ ಇದು ಸಭಾ ಮರ್ಯಾದೆಯನ್ನು ಉಲ್ಲಂಘನೆ ಮಾಡಿದ ಹಾಗೆ ಎಂದು ಪರಿಗಣಿಸಿ ಆ ಗಂಗೆ ಮತ್ತು ಮಹಾಭಿಷಿಕನನ್ನು ಇಬ್ಬರನ್ನೂ ಕರೆಸಿ ಅವರಿಬ್ಬರಿಗೂ ಭೂಲೋಕದಲ್ಲಿ ಜನಶ್ರೀ ಅಂತ ಹೇಳಿ ಶಾಪವನ್ನು ಕೊಟ್ಟುಬಿಡ್ತಾನೆ. ಅದಾದ ನಂತರ ಅಲ್ಲಿ ಗಂಗೆಯದ್ದೇನೂ ತಪ್ಪಿಲ್ಲದ ಕಾರಣ ನೀನು ಸ್ವಲ್ಪ ದಿನಗಳ ಕಾಲ ಮಾತ್ರ ಭೂಲೋಕದಲ್ಲಿ ಜೀವನವನ್ನು ಮಾಡು ಅಂತ ಹೇಳಿಬಿಡ್ತಾನೆ. ಅದಾದ ನಂತರ ಅವಳು ಭೂಲೋಕದಲ್ಲಿ ಬರ್ತಾಳೆ. ಅವಳು ಬರುವಾಗ ಆ ಒಂದು ಮೇರು ಪರ್ವತದಲ್ಲಿ ಒಂದಿಷ್ಟು ಜನ ಕೂತಿರ್ತಾರೆ. ಆ ಒಂದಿಷ್ಟು ಜನರನ್ನು ನೋಡಿ ಗಂಗೆ ಮಾತಾಡಿಸ್ತಾಳೆ. ಯಾರು ನೀವು? ಇಲ್ಲಿ ಯಾಕೆ ಕೂತಿದ್ದೀರಿ? ಇಷ್ಟು ಯಾಕೆ ಸಪ್ಪಗೆ ಕೂತಿದ್ದೀರಿ ಅಂತ ಹೇಳಿ ಗಂಗೆ ಮಾತಾಡಿಸ್ತಾಳೆ. ಆ ದೇವಲೋಕದ ಗಂಗೆಗೆ ಅವರೆಲ್ಲ ನಮಸ್ಕರಿಸ್ತಾರೆ. ಅದರ ಜೊತೆಗೆ ಹೇಳ್ತಾರೆ, ನಾವು ಅಷ್ಟವಸುಗಳು, ನಾವು ಮೇರು ಪರ್ವತದಲ್ಲಿ ವಾಸಿಸ್ತಾ ಇದ್ವಿ. ಹೀಗೊಂದು ದಿನ ನನ್ನ ಹೆಂಡತಿ ಮಹರ್ಷಿ ವಶಿಷ್ಠರ ಹೋಮಧೇನುವಾಗಿರುವಂತಹ ನಂದಿನಿಯ ಹಾಲನ್ನು ಕುಡಿದರೆ ಚಿರಯೌವನಿಗಳಾಗ್ತಾರೆ ಎನ್ನುವಂತಹ ವಿಚಾರವನ್ನು ಹೇಳಿದರು. ನನ್ನ ಹೆಂಡತಿಯ ಸ್ನೇಹಿತೆಗೆ ಒಂದು ಕಾಯಿಲೆ ಇರೋದರಿಂದ ಆ ಹೋಮಧೇನುವನ್ನು ನಾವು ಕದ್ದು ತಂದು ಬಿಟ್ಟಿವೆ. ಆ ಒಂದು ಕಾರಣವನ್ನು ಅರಿತಂತಹ ಜ್ಞಾನದಿಂದ ಅರಿತಂತಹ ವಶಿಷ್ಠರು ಹೊಳ್ಳಿ ಆ ಒಂದು ತಮ್ಮ ವಶಿಷ್ಠರ ಆಶ್ರಮಕ್ಕೆ ಬರ್ತಾರೆ. ವಶಿಷ್ಠರು ಅಲ್ಲಿ ನೋಡ್ತಾರೆ ಹೋಮಧೇನುವಾಗಿರುವಂತಹ ನಂದಿನಿ ಇರಲ್ಲ. ಅದನ್ನು ತಮ್ಮ ಜ್ಞಾನದಿಂದ ಅರಿತಂತಹ ವಶಿಷ್ಠರು ಏನು ಮಾಡಿಬಿಡ್ತಾರೆ, ಇವರಿಗೆಲ್ಲ ಅಷ್ಟವಸುಗಳೇ ಈ ರೀತಿಯ ಒಂದು ಕುತಂತ್ರವನ್ನು ಮಾಡಿದ್ದಾರೆ ಅಂತ ಗೊತ್ತಾಗಿ ಅವರಿಗೆಲ್ಲರಿಗೂ ಭೂಲೋಕ ಪ್ರಾಪ್ತಿಯಾಗಲಿ ಅಂಥೇಳಿ ಶಾಪವನ್ನು ಕೊಟ್ಬಿಡ್ತಾರೆ. ಆ ಶಾಪವನ್ನು ಕೊಟ್ಟಾಗ ಅದನ್ನು ಅರಿತಂತಹ ಅಷ್ಟವಸುಗಳು ಮತ್ತೆ ಬಂದು ವಶಿಷ್ಠ ಮಹರ್ಷಿಗಳಿಗೆ ಕಾಲಿಗೆ ಬೀಳ್ತಾರೆ.
ಕಾಲಿಗೆ ಬಿದ್ದಂತಹ ವಶಿಷ್ಠ ಮಹರ್ಷಿಗಳ ಕಾಲಿಗೆ ಬಿದ್ದಂತಹ ಅಷ್ಟವಸುಗಳನ್ನು ಎಬ್ಬಿಸಿ ವಶಿಷ್ಠ ಮಹರ್ಷಿಗಳು ಹೇಳ್ತಾರೆ, ನೀವು ಮಾಡಿದ್ದು ತಪ್ಪಲ್ಲ, ಆದರೆ ಮಾಡುವಂತಹ ಕಾರ್ಯಕ್ಕೆ ಹೋದ ಮಾರ್ಗ ತಪ್ಪು. ನೀವು ನನ್ನನ್ನೇ ಬಂದು ಕೇಳಿದರೆ ನಾನು ಆ ನಂದಿನಿಯ ಹಾಲನ್ನು ಕೊಡ್ತಿದ್ದೆ, ಆದರೆ ನೀವು ಆ ಒಂದು ಕಳ್ಳತನದ ಒಂದು ಮಾರ್ಗವನ್ನು ಹುಡುಕಿದ್ರಿ. ಹಾಗಾಗಿ ನೀವು ಸ್ವರ್ಗವಾಸಕ್ಕೆ ನೀವು ಯೋಗ್ಯರಲ್ಲ, ಹಾಗಾಗಿ ನೀವು ಭೂಲೋಕದಲ್ಲಿ ಜನಿಸ್ರಿ ಅಂತ ಹೇಳ್ತಾರೆ. 7 ಜನರಿಗೆ ಮಾತ್ರ ನೀವು ಜನನ ತಾಳ್ರಿ ಅಂತ ಹೇಳಿದರೆ 8ನೇ ಅವನಾಗಿರುವಂತಹ ತುರ್ವಸು ಎನ್ನುವಂತಹ ಹೆಂಡತಿಯ ಮಾತನ್ನು ಕೇಳಿ ಆ ಕಳ್ಳತನ ಕೇಳಿತಾನೋ ಅವನನ್ನು ಮಾತ್ರ ಚಿರಕಾಲ ನೀನು ಭೂಮಿಯಲ್ಲಿ ವಾಸ ಮಾಡು ಅಂತ ಹೇಳಿ ಶಾಪವನ್ನು ಕೊಟ್ಬಿಡ್ತಾನೆ. ಶಾಪವನ್ನು ಕೊಟ್ಟಾಗ ಅವರೆಲ್ಲರೂ ಬಂದು ಆ ನದಿಯ ತಟದಲ್ಲಿ ಕೂತಿರ್ತಾರೆ. ಆ ಗಂಗೆಗೆ ಸಿಗ್ತಾರೆ. ಆ ಗಂಗೆಯಲ್ಲಿ ಅವರು ಪ್ರಾರ್ಥನೆಯನ್ನು ಮಾಡ್ತಾರೆ, ಹೇಗಾದರೂ ಮಾಡಿ ನಮ್ಮ ಈ ಶಾಪ ವಿಮೋಚನೆಗೆ ನೀವು ಸಹಾಯವನ್ನು ಮಾಡಬೇಕು ಅಂಥೇಳಿ ಗಂಗೆಯಲ್ಲಿ ಪ್ರಾರ್ಥನೆ ಮಾಡಿದಾಗ ಅವರು ಹ್ಞೂ ಅಂತಾರೆ. ಹ್ಞೂ ಅಂದು ಅವರು ಕೂಡ ಆ ಗಂಗೆ, ನಾನು ನಿಮ್ಮ ಶಾಪವನ್ನು ವಿಮೋಚನೆ ಮಾಡ್ತೇನೆ ಅಂಥೇಳಿ ಗಂಗೆಯು ಕೂಡ ಹೇಳ್ತಾಳೆ. ಮುಂದೆ ಆ ದೇವಲೋಕದ ಗಂಗೆ ಶಂತನುವಿನ ಹೆಂಡತಿ ಗಂಗೆಯಾಗಿ ಬರ್ತಾಳೆ. ಆ ಶಂತನುವೇ ಆ ಮಹಾಭಿಷೇಕ ಆಗಿರ್ತಾನೆ. ಹೀಗೆ ಮುಂದೆ ಕತೆ ಸಾಗುತ್ತೆ. ಮಹಾಭಿಷೇಕ ಮುಂದೆ ಶಂತನುವಾಗಿರ್ತಾನೆ. ಶಂತನುವಿನ ಪತ್ರಿ ಗಂಗೆ ಆಗಿರ್ತಾಳೆ. ಆ 8 ಜನರಿಗೂ ಕೂಡ ಶಾಪ ವಿಮೋಚನೆಗಾಗಿ ಗಂಗೆ ಒಂದೊಂದೇ ಮಕ್ಕಳನ್ನು ನದಿಗೆ ಸಮರ್ಪಣೆ ಮಾಡ್ತಾಳೆ. ಹಾಗಾಗಿ 8ನೇ ಮಗು ಇನ್ನೂ ಚಿರಕಾಲ ಭೂಮಿಯಲ್ಲಿ ಇರಬೇಕು, ನಾನು ಈ ಮಗುವನ್ನು ಕರೆದುಕೊಂಡು ಹೋಗ್ತೇನೆ ಅಂತ ಹೇಳಿ ಗಂಗೆ ತನ್ನೊಟ್ಟಿಗೆ ಕರೆದುಕೊಂಡು ಹೋಗಿಬಿಡ್ತಾಳೆ. ಇಷ್ಟಾದ ನಂತರ ಮುಂದೆ ಏನಾಗುತ್ತೆ ಅನ್ನುವಂತಹ ಕಥೆಯನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಎಲ್ಲ ಚಿಂತನೆಯನ್ನು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.